ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹೆಣ್ಣು ಮಕ್ಕಳ ದೇಹದ ಆ ಭಾಗ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಶಾಸ್ತ್ರಗಳ ಪುಟಗಳಲ್ಲಿ ಉಲ್ಲೇಖವಾಗಿದೆ ಈ ರಹಸ್ಯ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಲತೆಯಂತೆ ಬಳಕೋ ನಡು, ಕಾಮನ ಬಿಲ್ಲಿನಂತೆ ಹುಬ್ಬು, ಸಂಪಿಗೆಯಂತ ಮೂಗು, ಹಾಲಿನ ಕೆನೆಯಂಥ ಬಣ್ಣ, ಬಾಳೆದಿಂಡಿನಂಥ ತೋಳುಗಳು, ದಾಳಿಂಬೆಯಂಥ ಹಲ್ಲುಗಳು, ಜಲಪಾತವೇ ಬೆನ್ನ ಮೇಲಿಂದ ಇಳಿಯೋ ಹಾಗಿರುವಂತಹ ಕಡುಗಪ್ಪು ಬಣ್ಣದ ಕೂದಲು, ಇದರ ಜೊತೆಗೆ ಮೀನಿನಂತೆ ಇರುವಂಥ ಕಣ್ಣುಗಳು, ಹಂಸದ ನಡಿಗೆ, ಅಬ್ಬಬ್ಬಾ, ಹೀಗೆ ಹೆಣ್ಣಿನ ಅಂದ ಚಂದ ಬರಿತಾ ಹೋದ್ರೆ ದೊಡ್ಡ ಪಟ್ಟಿನೇ ಆಗೋಗುತ್ತೆ. ಕವಿಗಳು ಅದೆಷ್ಟೋ ಬಾರಿ ಹೆಣ್ಣನ್ನ ಮುಡಿಯಿಂದ ಅಡಿಯವರೆಗೂ ಹೊಗಳಿ ಬರೆದಿದ್ದು. ಆದ್ರೆ ನಿಮಗ್ ಗೊತ್ತಾ, ಹೇಗೆ ಕವಿ ಹೆಣ್ಣಿನ ಒಂದೊಂದೇ ಅಂಗವನ್ನ ಹೊಗಳಿ ಬರಿತಾನೋ, ಶಾಸ್ತ್ರಗಳಲ್ಲಿ ಇದೇ ಹೆಣ್ಣಿನ ಅಂಗಗಳ ರಚನೆ ಬಗ್ಗೆ ಒಂದೊಂದು ಅರ್ಥವನ್ನ ಹೇಳಲಾಗಿದೆ. ಅವುಗಳು ಆಕೆಗೆ ಅದೃಷ್ಟವೋ ದುರಾದೃಷ್ಟವೋ ಅನ್ನೋದನ್ನು ಕೂಡ ಹೇಳಲಾಗಿದೆ. ಅದರಲ್ಲೂ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೆಣ್ಣಿನ ಆ ಒಂದು ಭಾಗ ಏನಾದ್ರೂ ನೀವು ನೋಡ್ಬಿಟ್ರೆ ಸಾಕು, ನಿಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ಆ ಭಾಗ ಯಾವುದು? ಜೊತೆಗೆ ಹೆಣ್ಣಿನ ದೇಹದ ರಚನೆ, ಅವುಗಳ ಮೇಲಿರುವಂತಹ ಗುರುತುಗಳು ಏನನ್ನ ಹೇಳುತ್ತವೆ? ಹಾಗೇನೆ ಗಂಡು ಮಕ್ಕಳಿಗೆ ಗಡ್ಡ ಮೀಸೆ ಸರಿಯಾಗಿ ಬೆಳೀತಾ ಇಲ್ಲ ಅಂತಂದ್ರೆ ಅದರ ಸೂಚನೆ ಏನು ಅನ್ನೋದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಅದೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಬೇಕು. ಮನುಷ್ಯರ ದೇಹದ ರಚನೆಯನ್ನ ಒಂದ್ಸರಿ ಗಮನಿಸಿ. ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ. 2 ಕಣ್ಣು, 2 ಕಿವಿ, 2 ಕೈ, ಕಾಲು, ಮೂಗು, ಹೀಗೆ ಎಲ್ರಿಗೂ ಒಂದೇ ರೀತಿ ಇರುತ್ತೆ. ಆದ್ರೆ ಅವುಗಳ ಆಕಾರ ಮಾತ್ರ ಭಿನ್ನ ಭಿನ್ನವಾಗಿರುತ್ತೆ. ಕೆಲವರು ಮೂಗು ಉದ್ದವಾಗಿದ್ರೆ ಇನ್ನು ಕೆಲವರದ್ದು ಮೊಂಡು ಮೂಗಿರುತ್ತೆ, ಮತ್ತೆ ಕೆಲವರದ್ದು ಅಗಲ. ಹೀಗೆ ಚೂರು ಬದಲಾವಣೆಗಳು ಇದ್ದೇ ಇರುತ್ತೆ. ಕೆಲವರಿಗೆ ಅವರ ದೇಹದ ರಚನೆ ಬಗ್ಗೆ ಅಸಮಾಧಾನ ಇರುತ್ತೆ. ಆ ಕಾರಣಕ್ಕಾಗಿಯೇ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡ್ಬಿಡ್ತಾರೆ. ಅಸಲಿಗೆ ಅವರ ದೇಹದ ರಚನೆಗೆ ಅವರ ಅದೃಷ್ಟ ಮತ್ತು ದುರಾದೃಷ್ಟವನ್ನ ಸೂಚಿಸ್ತಾ ಇರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳ ದೇಹದ ಅದೊಂದು ಭಾಗ ಅದೃಷ್ಟವನ್ನೇ ಅವ್ರ ಮುಂದೆ ತಂದಿಟ್ಬಿಡುತ್ತೆ. ದೇಹದ ಆ ಭಾಗ ಯಾವುದು ಅಂತ ಮುಂದೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರೋ ಇನ್ನೂ ಕೆಲ ವಿಚಾರಗಳಿವೆ. ಮೊದಲಿಗೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮನುಷ್ಯರ ಹಣೆಯ ಭಾಗ, ಇದಕ್ಕೆ ಮನುಷ್ಯನ ಸಮೃದ್ಧಿಯ ಪರ್ವತ ಅಂತ ಹೇಳಲಾಗುತ್ತೆ. ಅದು ಹೆಣ್ಮಕ್ಕಳದ್ದೇ ಆಗಿರ್ಲಿ ಇಲ್ಲ ಗಂಡು ಮಕ್ಕಳದ್ದೇ ಆಗಿರ್ಲಿ, ಹಣೆಯ ಭಾಗ ದುಂಡಾಗಿ ಅಗಲವಾಗಿದ್ರೆ ಅವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಆ ಹಣೆಯ ಭಾಗ ಅಗಲವಾಗಿದ್ರೆ ಅದು ಅದೃಷ್ಟ, ಶಕ್ತಿ ಹಾಗೂ ಸಂಪತ್ತಿನ ಸೂಚಕವಾಗಿರುತ್ತೆ. ಇನ್ನು ಕೆಲವರು ತಲೆ ಕೂದಲನ್ನ ಹೇರಳವಾಗಿ ಬೆಳಿಬೇಕು ಅಂತ ಅದಕ್ಕೆ ಸಾವಿರಾರು ರೂಪಾಯಿನ ದುಡ್ಡು ಸುರಿದು ಎಣ್ಣೆಯನ್ನ ಹಚ್ಕೊಳ್ತಾರೆ. ಕೂದ್ಲಿಗಂತಾನೆ ಹೇರ್ ಟ್ರೀಟ್ಮೆಂಟ್ ಕೂಡ ತಗೊಳ್ತಾರೆ. ಆದ್ರೆ ನಿಮಗ್ ಗೊತ್ತಿರಲಿ ವೀಕ್ಷಕರೇ, ವಿಶೇಷವಾಗಿ ಪುರುಷರಿಗೆ ಕೂದ್ಲಿಲ್ಲ ಅಂತಂದ್ರೆ ಅದು ಅವರ ಅದೃಷ್ಟದ ಸಂಕೇತವಾಗಿದೆ, ಅವರು ಭಾಗ್ಯಶಾಲಿಗಳಾಗಿರ್ತಾರೆ ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ರಿಂದ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಚಿಂತೆ ಮಾಡಬೇಡಿ, ಅದು ನಿಮ್ಮ ಅದೃಷ್ಟದ ಸೂಚನೆಯಾಗಿರುತ್ತೆ. ಹಾಗೇನೆ ಕೆಲವರು ಕಣ್ಣನ್ನ ನೋಡಿದೀರಾ, ಅವುಗಳು ಸದಾ ತೇವವಾಗಿರುತ್ತವೆ. ಹಾಗೇನೆ ಅವು ಪ್ರಕಾಶಮಾನವಾಗಿರುತ್ತವೆ. ಅದೇ ಕಣ್ಣುಗಳ ಮೇಲಿರುವ ಹುಬ್ಬುಗಳು ತಿದ್ದಿ ತೀಡದಂತಿರುತ್ತವೆ. ಅಂತಹ ಹೊಳೆಯುವ ಕಣ್ಣುಗಳಿದ್ರೆ ಆ ಹೆಣ್ಣು ಮಕ್ಕಳು ಅಂದವಾಗಿನೋ ಕಾಣ್ತಾರೆ. ಜೊತೆಗೆ ಅವರು ಮಹಾನ್ ಅದೃಷ್ಟವನ್ನ ಹೊಂದಿದವರಾಗಿರ್ತಾರೆ. ಹಾಗೆಯೇ ಇವೇ ಕಣ್ಣುಗಳು ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿಯನ್ನ ಸೂಚಿಸುವಂಥ ಕಣ್ಣುಗಳಾಗಿರುತ್ತವೆ. ಆದ್ರಿಂದ ಇಂತಹ ಕಣ್ಣುಗಳಿರುವ ಹೆಣ್ಣುಮಕ್ಕಳು ನಿಮ್ಮ ಜೀವನ ಸಂಗಾತಿಗಳಾಗಿದ್ರೆ ನೀವು ಕೂಡ ಅದೃಷ್ಟಶಾಲಿಗಳಾಗೋದು ಗ್ಯಾರಂಟಿ. ಕಣ್ಣು ಹೇಗೆ ಎಲ್ಲರ ಗಮನ ಸೆಳೆಯುತ್ತೋ ಅದೇ ರೀತಿ ಮುಖದ ಮೇಲಿರುವ ಮೂಗು ಎಲ್ಲರನ್ನೂ ತುಂಬಾ ಬೇಗನೆ ಆಕರ್ಷಿಸುತ್ತೆ. ಮೂಗು ಕೂಡ ಹಣೆಯಂತೆ ಸಂಪತ್ತನ್ನ ಸೂಚಿಸುವ ಭಾಗವಾಗಿದೆ.
ದುಂಡಗಿನ ಹಾಗೂ ತಿರುಳಾಗಿರುವ ಮೂಗು ಹೊಂದಿರುವ ಹೆಣ್ಣುಮಕ್ಕಳು ಸಂಪತ್ತು ಹಾಗೂ ಅದೃಷ್ಟವನ್ನ ಸದಾ ಜೊತೆಗೆ ಇಟ್ಕೊಂಡಿರ್ತಾರೆ. ಅದರಲ್ಲೂ ಮಹಿಳೆಯರ ಮೂಗು ನೀಳವಾಗಿ ನೇರವಾಗಿದ್ರೆ ಅಭಿವೃದ್ಧಿಗೂ ಕಾರಣವಾಗುತ್ತೆ. ಹಾಗೇನೆ ಮೂಗೇನಾದ್ರೂ ಗೂನಾಗಿದ್ರೆ ಮೊಂಡಾಗಿದ್ರೆ ಅಂತಹ ಹೆಣ್ಣುಮಕ್ಕಳ ಅದೃಷ್ಟ ಅಷ್ಟಾಗಿ ಚೆನ್ನಾಗಿರೋಲ್ಲ. ಕಷ್ಟಗಳಿಂದ ಅವರ ಜೀವನ ತುಂಬ ಹೋಗಿರುತ್ತೆ. ಅದೇ ಮೂಗಿನ ತುದಿಯ ಮೇಲೆ ಮಚ್ಚೆ ಇದ್ರೆ ಅದು ಕೂಡ ಒಳ್ಳೆಯದಲ್ಲ. ಕೆಲವರು ಗಡ್ಡ ಮೀಸೆನ ಸ್ವಲ್ಪ ಜಾಸ್ತಿಯಾಗಿ ಬೆಳೆಸಿರೋದನ್ನ ನೋಡಿರ್ತೀರ. ಗಂಡು ಮಕ್ಕಳಿಗೆ ಗಡ್ಡ ಮೀಸೆ ಇದ್ರೇನೆ ಲಕ್ಷಣ. ಆದ್ರೆ ಕೆಲವ್ರ ಮುಖದಲ್ಲಿ ಅದು ಕಾಣಿಸೋದೇ ಇಲ್ಲ. ಇದರ ಅರ್ಥ ಅವರಿಗೆ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾಗಲಿವೆ ಅಂತ, ಹಾಗೂ ಅವರಿಗೆ ಸದಾ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ ಅಂತ. ಆದ್ರೆ ಅದೇ ಹೆಣ್ಣು ಮಕ್ಕಳ ತುಟಿಗಳ ಮೇಲೆ ಕೂದಲು ಕಾಣಿಸಿದ್ರೆ ಅದರ ಅರ್ಥ ಅವರು ಮುಂಗೋಪಿಗಳಾಗಿರ್ತಾರೆ, ಸದಾ ವಾದ ಮಾಡಿ ತಮ್ಮ ಮಾತನ್ನ ಹೇಳ್ತಿರ್ತಾರೆ. ಹೆಣ್ಣು ಮಕ್ಕಳ ಮೊಗದಲ್ಲಿ ನಗು ಇದ್ರೇನೆ ಚಂದ. ಆದ್ರೆ ನಗುವಾಗ ಅವರ ಹಲ್ಲುಗಳ ನಡುವೆ ಅಂತರ ಇದ್ದಲ್ಲಿ ಅವರು ನಗೋದಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಸಲಿಗೆ ಹಾಗೆ ಹಲ್ಲುಗಳ ನಡುವೆ ಅಂತರ ಇದ್ದಲ್ಲಿ ಅಂಥವರು ಸೌಭಾಗ್ಯಶಾಲಿಗಳಾಗಿರ್ತಾರೆ, ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಹಾಗೂ ಅವರು ಆರ್ಥಿಕವಾಗಿ ಸ್ವತಂತ್ರರಾಗಿರ್ತಾರೆ. ಕುಟುಂಬ ನಿರ್ವಹಣೆಯಲ್ಲೂ ಇವರು ಸದಾ ಮುಂದಿರ್ತಾರೆ. ಈಗ ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ, ಹೆಣ್ಣು ಮಕ್ಕಳ ದೇಹದ ಈ ಭಾಗ ರಚನೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಈ ರೀತಿಯ ದೇಹದ ರಚನೆ ಇದ್ದವರು ನಿಮ್ಮ ಮನೆಯಲ್ಲಿದ್ರೆ ಅದೃಷ್ಟದ ಬಾಗಿಲು ಸದಾ ತೆರೆದೇ ಇರುತ್ತೆ. ಹಾಗಾದ್ರೆ ಮಹಿಳೆಯರ ಆ ದೇಹದ ಭಾಗ ಯಾವುದು ಅಂತ ನೋಡೋಣವಾ? ಅದೇ ಹೊಟ್ಟೆಯ ಮಧ್ಯಭಾಗದಲ್ಲಿರುವಂತಹ ಹೊಕ್ಕಳು. ಆ ಹೊಕ್ಕಳು ಏನಾದ್ರೂ ಆಕಾರದಲ್ಲಿ ದೊಡ್ಡದಾಗಿದ್ದು ಆಳವಾಗಿ ಇದ್ದಿದ್ದೇ ಆದಲ್ಲಿ ಅದು ಆ ಹೆಣ್ಣು ಮಗುವಿನ ಇಡೀ ಕುಟುಂಬಕ್ಕೆ ಅದೃಷ್ಟವನ್ನ ಕೊಡುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.